ಹಾಯ್ ಸ್ಟೂಡೆಂಟ್ಸ್. ಸೊ ಇವತ್ತು ನಾವು ಮಲ್ಟಿಪ್ಲೆಕ್ಸರ್ ಅಂದರೆ ಏನು ಅಂತ ನೋಡೋಣ. ದ ಮಲ್ಟಿಪ್ಲೆಕ್ಸರ್ ಆಲ್ಸೋ known as ಡೇಟಾ ಸೆಲೆಕ್ಟರ್. ಸೊ ಮಲ್ಟಿಪ್ಲೆಕ್ಸರ್ ಇನ್ನೊಂದು ನೇಮ್ ಏನು ಅಂದರೆ ಡೇಟಾ ಸೆಲೆಕ್ಟರ್. ಸೊ ಇದೊಂದು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್. ಸೊ ಜಸ್ಟ್ ಲೈಕ್ ಎನ್ಕೋಡರ್, ಡಿಕೋಡರ್, ಡಿಮಲ್ಟಿಪ್ಲೆಕ್ಸರ್, ಇದೊಂದು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್. ಇದೇನು ಮಾಡುತ್ತೆ ಅಂದರೆ, ಸೊ ನಾವು n ನಂಬರ್ ಆಫ್ ಇನ್ಪುಟ್ಸ್ ಕೊಟ್ಟರೆ, n ನಂಬರ್ ಆಫ್ ಅನಲಾಗ್ ಆರ್ ಡಿಜಿಟಲ್ ಇನ್ಪುಟ್ಸ್ ಕೊಟ್ಟರೆ, ಸೊ ಸೆಲೆಕ್ಟೆಡ್ ಇನ್ಪುಟ್ನ ಬೇಸ್ ಮಾಡಿಕೊಂಡು ಸಿಂಗಲ್ ಔಟ್ಪುಟ್ ಜನರೇಟ್ ಮಾಡುತ್ತೆ. ಸಪೋಸ್ ನಾನು 5 ಇನ್ಪುಟ್ಸ್ ಕೊಟ್ಟರೆ, ಸೊ ಅದರಲ್ಲಿ ಒಂದು ಇನ್ಪುಟ್ನ ಕನ್ಸಿಡರ್ ಮಾಡಿಕೊಂಡು ಒಂದೇ ಔಟ್ಪುಟ್ ಜನರೇಟ್ ಮಾಡುತ್ತೆ. ಸೊ ಈ ಸೆಲೆಕ್ಷನ್ set of digital inputs called select lines. ಸೊ select lines ಅನ್ನೋದು ಈ ಸೆಲೆಕ್ಷನ್ ಮಾಡುತ್ತೆ ಯಾವ ಇನ್ಪುಟ್ ತಗೋಬೇಕು ಅಂತ. ಮಲ್ಟಿಪ್ಲೆಕ್ಸರ್ದಲ್ಲಿ ಸೆಲೆಕ್ಟ್ ಲೈನ್ಸ್ ಅಂತ ಇರುತ್ತೆ. ಅದೊಂದು ಡಿಜಿಟಲ್ ಇನ್ಪುಟ್ಸ್ ಕಂಟ್ರೋಲರ್. ಸೊ ಅದು ಯಾವ ಇನ್ಪುಟ್ನ ಕನ್ಸಿಡರ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡುತ್ತೆ. ಸೊ ಅದ್ರ ಮೇಲೆ ಔಟ್ಪುಟ್ ಡಿಪೆಂಡ್ ಆಗುತ್ತೆ. ಸೊ ಮಲ್ಟಿಪ್ಲೆಕ್ಸರ್ ಏನು ಮಾಡುತ್ತೆ ಅಂದರೆ ಮಲ್ಟಿಪಲ್ ಡೇಟಾ ಸೋರ್ಸಸ್ ಅಲೋ ಮಾಡುತ್ತೆ ಸಿಂಗಲ್ ಚಾನಲಲ್ಲಿ ಸಿಂಗಲ್ ರಿಸೋರ್ಸ್ಗೆ. ಸೊ n ನಂಬರ್ ಆಫ್ ಇನ್ಪುಟ್ಸ್ ಕೊಡ್ತೀವಿ, ಅದು ಸಿಂಗಲ್ ಚಾನಲ್ ಆರ್ ಸಿಂಗಲ್ ರಿಸೋರ್ಸ್ ಮೇಲೆ ಬರುತ್ತೆ. ಸೊ ಆ ಇನ್ಪುಟ್ಸಲ್ಲಿ ಸಿಂಗಲ್ ಇನ್ಪುಟ್ ತಗೊಂಡು ಸಿಂಗಲ್ ಔಟ್ಪುಟ್ ಕೊಡುತ್ತೆ. ಸೊ ಅದಕ್ಕೆ ಇದನ್ನು ಡೇಟಾ ಸೆಲೆಕ್ಟರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ಕೀ ಕಾಂಪೊನೆಂಟ್ಸ್ ಆನ್ ಫಂಕ್ಷನ್ಸ್ ಆಫ್ ಮಲ್ಟಿಪ್ಲೆಕ್ಸರ್ಸ್. ಸೊ ಇನ್ಪುಟ್. ಸೊ ಕೀ ಕಾಂಪೊನೆಂಟ್ಸ್ ಅಂದರೆ ಇನ್ಪುಟ್ಸ್, ಸೆಲೆಕ್ಟ್ ಲೈನ್ಸ್ ಆ್ಯಂಡ್ ಔಟ್ಪುಟ್. ಸೊ ನಾವು ಕೊಡೋ ಇನ್ಪುಟ್ಸ್ ಎಷ್ಟು ಲೈನ್ಸ್ ಆದರೂ ಕೊಡ್ಬೋದು. ಸೊ ಅದನ್ನು ಇನ್ಪುಟ್ ಅಂತೀವಿ. ಸೊ ಸೆಲೆಕ್ಟ್ ಲೈನ್ಸ್ ಅಂದರೆ ಸೊ ಯಾವ ಇನ್ಪುಟ್ ಡಿಟರ್ಮೈನ್ ಮಾಡಬೇಕು, ಸೊ ಯಾವ ಇನ್ಪುಟ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಮಲ್ಟಿಪ್ಲೆಕ್ಸರ್ ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ಔಟ್ಪುಟ್. ಯಾವ ಇನ್ಪುಟ್ ತಗೋಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಸೊ ಆ ಇನ್ಪುಟ್ ತಗೊಂಡು ನೆಕ್ಸ್ಟ್ ಔಟ್ಪುಟ್ ಜನರೇಟ್ ಮಾಡಿ ಯೂಸರ್ಸ್ಗೆ ಔಟ್ಪುಟ್ ಕೊಡುತ್ತೆ. ಫಸ್ಟಿಂದ ಹೋಗೋಣ. ಇನ್ಪುಟ್ಸ್. ಸೊ ಇನ್ಪುಟ್ಸ್ ಅನಲಾಗ್ ಆರ್ ಡಿಜಿಟಲ್ ವೇಯಲ್ಲಿ ಕೊಡ್ಬೋದು. ಮಲ್ಟಿಪಲ್ ಇನ್ಪುಟ್ ಲೈನ್ಸ್ ಕ್ಯಾರಿಂಗ್ ಡೇಟಾ. ನೆಕ್ಸ್ಟ್, ಸೆಲೆಕ್ಟ್ ಲೈನ್ಸ್. A set of binary inputs that determine which input lines data is routed to output. ಸೊ ಸೆಟ್ ಆಫ್ ಬೈನರಿ ಇನ್ಪುಟ್ಸ್ ಇರುತ್ತೆ. ಸೊ ಅವು ಡಿಸೈಡ್ ಮಾಡುತ್ತೆ ಯಾವ ಇನ್ಪುಟ್ ಮಲ್ಟಿಪ್ಲೆಕ್ಸರ್ ಮೂಲಕ ಹೋಗಬೇಕು. ಆ ಇನ್ಪುಟ್ ಮೇಲೆ ಔಟ್ಪುಟ್ ಡಿಪೆಂಡ್ ಆಗುತ್ತೆ. ಸೊ ದ ನಂಬರ್ ಆಫ್ ಸೆಲೆಕ್ಟೆಡ್ ಲೈನ್ಸ್ is determined by the number of inputs. If there are n inputs, then k select lines are needed where 2k equals to n. ಸೊ ಮಲ್ಟಿಪಲ್ ಲೈನ್ಸ್ ಆಫ್ ಇನ್ಪುಟ್ಸ್ ಕೊಟ್ಟರೆ ಸೊ ಮಲ್ಟಿಪ್ಲೆಕ್ಸರ್ ಡಿಸೈಡ್ ಮಾಡುತ್ತೆ ಯಾವ ಇನ್ಪುಟ್ ಪ್ರಾಸೆಸ್ ಮಾಡಬೇಕು ಅಂತ. ನೆಕ್ಸ್ಟ್ ಔಟ್ಪುಟ್. ಔಟ್ಪುಟ್ ಅಂದರೆ ಇದು ಸಿಂಗಲ್ ಲೈನ್ ಕೊಡುತ್ತೆ. ಸೊ ಫ್ರಮ್ ಸೆಲೆಕ್ಟೆಡ್ ಇನ್ಪುಟ್ಸ್. ಸೊ let's go to next slide. ಸೊ ಮಲ್ಟಿಪ್ಲೆಕ್ಸರ್ ಡಯಾಗ್ರಾಮ್ ಸ್ಟ್ರಕ್ಚರ್. ಸೊ ಇನ್ಪುಟ್ ಡೇಟಾ ಲೈನ್ಸ್. ಸೊ ಮಲ್ಟಿಪಲ್ ಲೈನ್ಸ್ ಕೊಡ್ತಿದ್ವಿ 2 to the power of n. ಸೊ ಇಲ್ಲಿ ಮಲ್ಟಿಪ್ಲೆಕ್ಸರ್ ಏನು ಮಾಡ್ತಿದ್ದಾರೆ 2 to the power of n is to 1. ಸೊ ಅದೊಂದು ಸೆಲೆಕ್ಟ್ ಮಾಡ್ಕೊಂಡಿದೆ ಯಾವ ಇನ್ಪುಟ್ ಚೂಸ್ ಮಾಡ್ಕೋಬೇಕು ಅಂತ. ಸೊ n ಸೆಲೆಕ್ಷನ್ ಲೈನ್ಸ್. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ 5 ಲೈನ್ಸ್ ಇನ್ಪುಟ್ ಕೊಟ್ಟರೆ ಅದರಲ್ಲಿ 3 ಲೈನ್ಸ್ ಮಾತ್ರ ಸೆಲೆಕ್ಟ್ ಆಗಿದೆ. ಸೊ ಆ 3 ಲೈನ್ಸ್ ಇನ್ಪುಟ್ ತಗೊಂಡು ಒಂದೇ ಲೈನ್ ಔಟ್ಪುಟ್ ಡೇಟಾ ಲೈನ್ ಕೊಡ್ತಿದೆ. ಸೊ ಇನ್ಪುಟ್ ಕೊಡ್ತಿರೋದು 5 ಲೈನ್ಸ್. ಸೊ ಮಲ್ಟಿಪ್ಲೆಕ್ಸರ್ ಸೆಲೆಕ್ಟ್ ಮಾಡಿರೋದು 3 ಲೈನ್ಸ್, ಔಟ್ಪುಟ್ ಬಂದಿರೋದು 1 ಲೈನ್. ನೆಕ್ಸ್ಟ್, ಸೊ 4:1 ಮಲ್ಟಿಪ್ಲೆಕ್ಸರ್ ಯೂಸಿಂಗ್ 2:1 ಮಾರ್ಕ್ಸ್ ಮಲ್ಟಿಪ್ಲೆಕ್ಸರ್.
ಸೊ MUX ಅಂದರೆ ಶಾರ್ಟ್ ಫಾರ್ಮ್ ಮಲ್ಟಿಪ್ಲೆಕ್ಸರ್. ಸೊ 3:1 multiplexer are required to implement 4:1 multiplexer. ಸೊ ಈ ಫಿಗರಲ್ಲಿ ನೋಡ್ಬೋದು ಬೇಕಾದ್ರೆ 4:1 ಲೈನ್ ಮಲ್ಟಿಪ್ಲೆಕ್ಸರ್. ಸೊ ಇಲ್ಲಿ 4 ಇನ್ಪುಟ್ಸ್ ಕೊಡ್ತಿದ್ದೀವಿ. ಸೊ ನೆಕ್ಸ್ಟ್ 2 ಇನ್ಪುಟ್ ಸೆಲೆಕ್ಟ್ ಆಗಿದೆ. ಸೊ ಔಟ್ಪುಟ್ ಬರೋದು ಒಂದೇ. ಸೊ 4:1. ಸೊ 4 ಇನ್ಪುಟ್ಸ್ ಕೊಡ್ತೀವಿ, 1 ಔಟ್ಪುಟ್ ಬರ್ತಿದೆ. ಅದರಲ್ಲಿ ಸೆಲೆಕ್ಟ್ ಆಗಿರೋದು 2 ಇನ್ಪುಟ್ಸ್. ಸೊ ಮಲ್ಟಿಪ್ಲೆಕ್ಸರ್ ಏನು ಮಾಡುತ್ತೆ ಅಂದರೆ n ನಂಬರ್ ಆಫ್ ಲೈನ್ಸ್ ಇನ್ಪುಟ್ ತಗೊಂಡು ಅದರಲ್ಲಿ ಸೆಲೆಕ್ಟೆಡ್ ಇನ್ಪುಟ್ಸ್ ಮಾತ್ರ ಪ್ರೊಸೆಸ್ ಮಾಡಿ ಸೊ ಒಂದು ಔಟ್ಪುಟ್ ಜನರೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್. ಸೊ 4:1 ಮಲ್ಟಿಪ್ಲೆಕ್ಸರ್. ಸೊ ಜಸ್ಟ್ ಲೈಕ್ ಪ್ರೀವಿಯಸ್ ಫಿಗರ್ ನೋಡಿದಾಗ ಸೊ 4 ಇನ್ಪುಟ್ಸ್ ಕೊಡ್ತಿದ್ದೀವಿ. ಅದಕ್ಕೆ ಏನು ಮಾಡಿದ್ವಿ, ಯಾವುದು ಕೊಡ್ತಿದ್ವಿ, ಆ್ಯಂಡ್ ಗೇಟ್ಗೆ 4 ಇನ್ಪುಟ್ಸ್ ಕೊಡ್ತಿದ್ವಿ. ಅದರಲ್ಲಿ S1 and S0 ಆರ್ ಡಿಕೋಡೆಡ್, ಯಾಕಂದರೆ ಅವು ಸೆಲೆಕ್ಟ್ ಆಗಿರೋವು. ಔಟ್ ಆಫ್ 4 ಇನ್ಪುಟ್ಸ್ ವಿ ಹ್ಯಾವ್ ಸೆಲೆಕ್ಟೆಡ್ 2 ಇನ್ಪುಟ್ಸ್ ಫಾರ್ ಪ್ರೊಸೆಸಿಂಗ್. ನೆಕ್ಸ್ಟ್ ಸೊ ಆ್ಯಂಡ್ ಗೇಟ್ ಔಟ್ಪುಟ್ ಏನು ಮಾಡುತ್ತೆ ಅಂದರೆ ಸಿಂಗಲ್ ಆರ್ ಗೇಟ್ಗೆ ಸಿಂಗಲ್ ಔಟ್ಪುಟ್ ಜನರೇಟ್ ಮಾಡೋಕ್ಕೆ ಇನ್ಪುಟ್ ಆಗುತ್ತೆ. ಸೊ ಎಕ್ಸಾಂಪಲ್ S1 S0 equals 10 and AND gate associated with L2 has 2 of its input equal to 1. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಸೊ AND gate L2ಗೆ ಲಿಂಕ್ ಆಗಿದೆ. ಸೊ ಅದರ ಇನ್ಪುಟ್ ಈಕ್ವಲ್ ಟು 1 ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಇನ್ಪುಟ್ ಆಫ್ ದ ಗೇಟ್ is connected to L2. The other 3 AND gates have at least one input equal to 0, which makes their output equal to 0. The OR gate output is now equal to value of L2, thus providing a path from the selected inputs to the output. So L0, L1, L2, L3 ಅನ್ನೋದು 4 inputs. ಸೊ ಅದರಲ್ಲಿ S0, S1 ಅನ್ನೋದು ಸೆಲೆಕ್ಟ್ ಆಗಿರೋ ಇನ್ಪುಟ್. ಸೊ ಇವೆರಡು ಕ್ಯಾಲ್ಕುಲೇಟ್ ಆಗಿ Y ಅನ್ನೋ ಔಟ್ಪುಟ್ ಬರುತ್ತೆ. So let's go to the next slide. So 4:1 multiplexer truth table. ಸೊ ಇಲ್ಲಿ S1, S0 ಅನ್ನೋದು ಸೆಲೆಕ್ಟೆಡ್ ಇನ್ಪುಟ್ಸ್. ಸೊ F ಅನ್ನೋದು ಸಿಂಗಲ್ ಔಟ್ಪುಟ್. ಸೊ ಇಲ್ಲಿ S1 S0 ವ್ಯಾಲ್ಯೂ 0 0, ಔಟ್ಪುಟ್ 10 1 0. ನೆಕ್ಸ್ಟ್ 0 and 1ಗೆ 1 ಬರುತ್ತೆ. ನೆಕ್ಸ್ಟ್ 1 and 0ಗೆ 2 ಬರುತ್ತೆ. ನೆಕ್ಸ್ಟ್ 1 and 1ಗೆ 3 ಬರುತ್ತೆ. So let's go to the next slide. Yeah, that's the end. Okay, thank you.